ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇವತ್ತಂತೂ ಬೆಳಗ್ಗೆ ಬೇಗ ಎದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಕಿಚನಲ್ಲಿ ಬಂದು ನಾನಂತೂ ಬಿಸಿ ನೀರು ಕಾಯಿಸ್ತಾ ಇದ್ದೀನಿ. ಫಸ್ಟ್ ಬಿಸಿ ನೀರು ಕುಡಿಯೋಣ ಅಂತ. ಎಷ್ಟು ಚಳಿ ಇದೆ ಅಂದರೆ ಇನ್ನೂ ಅಷ್ಟೊಂದು ಚಳಿ ಇದೆ. ಇನ್ನು 1 ಮಂತ್ ಹೀಗೆ ಇರುತ್ತೆ. ಸೊ ಇನ್ನು ಫೆಬ್ರವರಿ ಎಂಡಿಂಗಿಂದ ಸ್ಟಾರ್ಟ್ ಆಗಿಬಿಡುತ್ತಲ್ಲ ನಮಗೆ ಸಮ್ಮರು. ಆವಾಗಂತೂ ಖುಷಿ ಆಗಿಬಿಡುತ್ತೆ. ಬಟ್ ಸಮ್ಮರ್ ಆದಾಗ ಒಂಥರ ಕಷ್ಟ, ವಿಂಟರಲ್ಲಿ ಒಂಥರ ಕಷ್ಟ, ಮತ್ತು ರೈನಿ ಸೀಸನಲ್ಲಿ ಒಂಥರ ಕಷ್ಟ. ಒಂದೊಂದು ಸೀಸನಲ್ಲೇ ಒಂದೊಂದು ಥರ ಕಷ್ಟ ಅನಿಸುತ್ತೆ. ಬಟ್ ಎಲ್ಲನೂ ಕ್ರಾಸ್ ಮಾಡ್ಕೊಂಡು ಹೋಗಲೇಬೇಕಲ್ಲ. ಮತ್ತು ಇವಾಗಿನ ಬೆಳಗ್ಗೆನೇ ಎದ್ಬಿಟ್ಟು ಇಲ್ಲಿ ನಾನು ಫಸ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಬಟ್ಟೆನ. ಬೆಳಗ್ಗೆನೇ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಆರಾಮಾಗಿ ಎಲ್ಲ ಆರಾಗ್ಬಿಟ್ರೆ ಇನ್ನು ಸಾಯಂಕಾಲ ಸ್ಕೂಲ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಎಲ್ಲ ಒಣ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಬೆಳಗ್ಗೆನೇ ಹಾಕ್ತಾಯಿದ್ದೀನಿ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಬೇಕಾಗಿರೋ ಐಟಮ್ಸು, ಜ್ಯೂಸ್ಗೆ, ಇನ್ನು ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಹಾಲು ಎಲ್ಲನೂ ಫ್ರಿಜ್ಜಿಂದ ಒಂದೇ ಸತಿ ತಗೊಂಡೆ. ಇಲ್ಲಿ ಫಸ್ಟ್ ನಾನು ಅವರೆಕಾಯಿ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ದೋಸೆಗೆ ಅವರೆಕಾಯಿ ಸಾಂಬಾರು ಅಷ್ಟೇ ಫ್ರೆಂಡ್ಸ್, ಇನ್ನೇನು ಮಾಡಲ್ಲ. ಒಂದೇ ಐಟಮು, ಎಲ್ಲ 3-4 ಐಟಮ್ ಎಲ್ಲ ಏನು ಮಾಡೋಕ್ಕೆ ಹೋಗೋದಿಲ್ಲ. ಸಾಂಬಾರು ಮಾಡಿಬಿಟ್ರೆ ದೋಸೆಗೂ ಆಗುತ್ತೆ, ಮತ್ತು ಸಾಯಂಕಾಲ ಮಿಕ್ಕಿದ್ರೆ ಮುದ್ದೆಗೂ ಅದೇ ಮಾಡಿಬಿಡ್ತೀವಿ. ನಾವೇನು ಜಾಸ್ತಿ ತಿನ್ನೋದಿಲ್ವಲ್ಲ, ಹಸ್ಬೆಂಡು ನಾನು ಮಕ್ಕಳು ಅಷ್ಟೇ. ಅದಕ್ಕೋಸ್ಕರ ಜಾಸ್ತಿ ವೆರೈಟೀಸ್ ಎಲ್ಲ ಏನು ಮಾಡೋಕ್ಕೆ ಹೋಗೋದಿಲ್ಲ. ಫಸ್ಟ್ ಇಲ್ಲಿ ಸಾಂಬಾರು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಕಲ್ಲುಪ್ಪೆಲ್ಲ ಖಾಲಿಯಾಗಿತ್ತಾ ಅದನ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ಗೆ ಸಾಂಬಾರು ಮತ್ತು ಬ್ರೇಕ್ಫಾಸ್ಟ್ ಎರಡೂ ಮಾಡಿಬಿಟ್ರೆ ಟೆನ್ಷನ್ನೇ ಕ್ಲಿಯರ್ ಆಗಿಬಿಡುತ್ತೆ. ಆಫ್ಟರ್ನೂನ್ಗೆ ಟೆನ್ಷನ್ ಇರೋದಿಲ್ಲ. ಮತ್ತು ಈವ್ನಿಂಗ್ ಟೈಮು ಬೇರೆ ಏನಾದರೂ ಮಾಡ್ಕೊಂಡು ತಿನ್ಬೋದು. ನಾವೇನಂತಂದರೆ ಮಧ್ಯಾಹ್ನ ಮನೇಲಿ ಯಾರೂ ಇರೋದಿಲ್ಲ, ಮಧ್ಯಾಹ್ನ ಯಾರೂ ತಿನ್ನೋದಿಲ್ಲ. ಅದಕ್ಕೋಸ್ಕರ ನಮಗೆ 2 ಟೈಮ್ಸ್ ಕುಕ್ ಮಾಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಬ್ರೇಕ್ಫಾಸ್ಟು, ಈವ್ನಿಂಗ್ ಬಂದು ಇನ್ನು ರೈಸ್ ಸಾಂಬಾರು ಮುದ್ದೆ ಆ ಥರ. ಮಧ್ಯಾಹ್ನ ಮನೇಲಿದ್ದಾರೆ ದೊಡ್ಡವರು ಆ ಥರ ಮನೇಲಿದ್ದಾರೆ ಅಂತಂದರೆ ಇನ್ನು 2-3 ಟೈಮ್ಸು ಕುಕ್ ಮಾಡಬೇಕಾಗುತ್ತೆ. ನನಗೆ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಮನೇಲಿ ಯಾರೂ ಇರೋದಿಲ್ಲ, ಅದಕ್ಕೋಸ್ಕರ ಇದೊಂದು ನನಗೆ ಪ್ಲಸ್ ಪಾಯಿಂಟು. ಸೊ ಆರಾಮಾಗಿ 2 ಟೈಮ್ಸ್ ಕುಕ್ ಮಾಡಿದ್ರೆ ಆಗೋಯ್ತು. ಬೆಳಗ್ಗೆನೇ ಸಾಂಬಾರು ಮಾಡ್ಕೊಂಡ್ಬಿಟ್ರೆ ಇನ್ನು ಸಾಯಂಕಾಲ ಬಂದು ಮುದ್ದೆ ರೈಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಆ್ಯಂಡ್ ಇಲ್ಲಿ ಸಾಂಬಾರಿಗೆಲ್ಲ ಇಟ್ಟಿದ್ದಾಯಿತು. ಇವಾಗ ಇನ್ನೊಂದು ಕಡೆ ಟೀ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಅವರೆಕಾಯಿ ಸಾಂಬಾರು ಸಕ್ಕತ್ತಾಗಿರುತ್ತಲ್ಲ. ಅವರೆಕಾಯಿ ಸೀಸನ್ ಬಂದಮೇಲೆ ಇನ್ನು ಫುಲ್ಲು ವೆರೈಟಿ ಅವರೆಕಾಯಿ ಸಾಂಬಾರು, ಅವರೆಕಾಯಿ ಪಲ್ಯ, ಬರೀ ಅವರೆಕಾಯಿ ಯೂಸ್ ಮಾಡ್ತಾ ಇರ್ತೀವಲ್ಲ, ನಾವು ಕೂಡ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಬೀಟ್ರೂಟ್ ಜ್ಯೂಸ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಸೋರೆಕಾಯಿ ಜ್ಯೂಸ್ಗೆ, ಅವ್ರಿಗೂ ಇದೊಂದು 2 ಜ್ಯೂಸು ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಅಂತೂ ಕಮ್ಮಿ ಆಗಿದೆ ಅಲ್ವಾ, ರೇಟು ಸಕ್ಕತ್ತಿರುತ್ತೆ. ಮತ್ತು ಫ್ರೆಶ್ ಆಗೂ ಇರುತ್ತೆ ಕ್ಯಾರೆಟು. ಅದಕ್ಕೋಸ್ಕರ ನಾನೇನು ಪೀಲ್ ಆಫ್ ಮಾಡೋದಿಲ್ಲ, ಅದು ಚೆನ್ನಾಗಿ ತೊಳ್ಕೊಂಬಿಟ್ಟು ಇನ್ನು ಕಟ್ ಮಾಡಿ ಹಾಕ್ಕೊತೀನಿ. ಬೀಟ್ರೂಟ್ ಎಲ್ಲ ಪೀಲ್ ಆಫ್ ಮಾಡಿಬಿಟ್ಟು ಇನ್ನು ಅದನ್ನು ತೊಳೆದು ಕಟ್ ಮಾಡ್ಕೊತೀನಿ. ಆಮೇಲೆ ಇನ್ನು ಆಮ್ಲನೂ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ. ಆಮ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಸಿ ವಿಟಮಿನ್ ಇರುತ್ತೆ. ಸೊ ಸಿ ವಿಟಮಿನ್ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಅದಕ್ಕೋಸ್ಕರ ಆಮ್ಲ ಅನ್ನೋದು ನಾವು ಯೂಸ್ ಮಾಡಬೇಕು. ನಮ್ಮ ರೊಟೀನ್ ಲೈಫಲ್ಲಿ ಆಮ್ಲನ ಯೂಸ್ ಮಾಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ಇಲ್ಲಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಫ್ರಿಜ್ಜಿಂದ ತೊಗೊಂಡು ಹಾಕ್ಕೊಂಡೆ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ತಿಕ್ತಾ ಇದ್ದೀನಿ. ಆಮೇಲೆ ಟೀ ಅಂತೂ ಚೆನ್ನಾಗಿ ಕುದೀತಾ ಇದೆ. ಇವಾಗ ಲಾಸ್ಟಲ್ಲಿ ಬೆಲ್ಲನ ಆ್ಯಡ್ ಮಾಡಿಕೊಂಡು ಟೀನ ಸೋಸ್ಕೊಂಡು ಬಿಸಿಯಾಗಿ ಕುಡಿದ್ರೆ ವಾವ್, ಆ ಮಜಾನೇ ಬೇರೆ ಅಲ್ವಾ, ಏನಂತೀರಾ? ಸೊ ಟೀ ಲವರ್ಸ್ ಬನ್ನಿ, ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ ಯಾರಿಗೆಲ್ಲ ಟೀ ಅಂದರೆ ಜಾಸ್ತಿ ಇಷ್ಟ ಆಗುತ್ತೋ. ನಾನು ಇಷ್ಟಪಡ್ತೀನಿ, ಬಟ್ ಜಾಸ್ತಿ ಪ್ಲೇನ್ ಟೀಗಿಂತ ನನಗೆ ಸ್ವಲ್ಪ ಮಸಾಲೆ ಟೀ ಬೇಕು. ಲೈಕ್ ಶುಂಠಿ, ಒಣ ಶುಂಠಿ, ಹಸೆ ಶುಂಠಿ, ಚಕ್ಕೆ ಲವಂಗ, ಈ ಥರ ಏಲಕ್ಕಿ ಹಾಕಿರೋದು, ಆ ಥರ ಟೀ ಅಂದರೆ ನನಗೆ ಇಷ್ಟ. ಪ್ಲೇನ್ ಟೀ ನಾನು ಜಾಸ್ತಿ ಇಷ್ಟಪಡೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಆ ಫ್ಲೇವರ್ಸ್ ಇರೋ ಅಂಥ ಟೀ ಪೌಡರ್ನ ಯೂಸ್ ಮಾಡ್ತಾ ಇರ್ತೀನಿ. ಇಲ್ಲ ಅಂತಂದರೆ ನಾನು ಜಿಂಜರು ಆ್ಯಡ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಜ್ಯೂಸನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ಫಸ್ಟು ಟೀ ಕುಡಿದ್ಬಿಟ್ಟಿದ್ದೀನಿ, ಆಮೇಲೆ ಜ್ಯೂಸ್ ಕುಡಿತೀನಿ. ನಮ್ಮ ಹಸ್ಬೆಂಡ್ ನೋಡಿಬಿಟ್ರೆ ಬೈದ್ಬಿಡ್ತಾರೆ, ಫಸ್ಟೇ ಟೀ ಕುಡಿತೀಯಾ ಆಮೇಲೆ ಜ್ಯೂಸ್ ಕುಡಿತೀಯಾ, ಏನು ನಿಂದು ಅಂತ. ಬಟ್ ಅವರು ಎದ್ದಾಳೋ ಅಷ್ಟೊತ್ತಿಗೆ ನಾನು ಆಲ್ರೆಡಿ ಟೀ ಕುಡ್ದಿರ್ತೀನಿ, ಇವಾಗ ಜ್ಯೂಸ್ ಕುಡಿತೀನಿ. ಆ್ಯಂಡ್ ನಮ್ಮ ಚಿಕ್ಕವಳು, ಅವಳು ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಲಾಸ್ಟಲ್ಲಿ ಹೋಗಬೇಕಾದ್ರೆ ಜ್ಯೂಸನ್ನ ಕುಡಿದು ಹೋಗ್ತಾಳೆ. ಅವಳಿಗೋಸ್ಕರ ಫಾಸ್ಟಾಗೆ ಮಾಡ್ತೀನಿ. ಬಟ್ ಅವಳಿಗೆ ಫೇವ್ರೆಟ್ ಈ ಜ್ಯೂಸು. ಅಷ್ಟು ಚೆನ್ನಾಗಿ ಕುಡಿತಾಳಲ್ವ, ಅದಕ್ಕೆ ನನಗೆ ಖುಷಿ ಆಗುತ್ತೆ. ಒಂದೊಂದು ಸತಿ
ವೆಯ್ಟ್ ಮಾಡ್ತಿರ್ತಾಳೆ ಆ ಜ್ಯೂಸ್ಗೋಸ್ಕರ. ಅದಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಮಕ್ಕಳಿಗೆ ಈ ಥರ ಹ್ಯಾಬಿಟ್ಸ್ನ ನಾವು ಚಿಕ್ಕ ವಯಸ್ಸಿಂದ ರೂಢಿ ಮಾಡಿದ್ರೆ ಅದು ಫ್ಯೂಚರ್ಗೆ ಒಳ್ಳೆಯದು ಫ್ರೆಂಡ್ಸ್. ನಾನು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿರೋದೆಲ್ಲ ಒಂದು ಕಡೆ ಹಾಕಿರ್ತೀನಲ್ಲ ಕಸ, ಅದನ್ನೆಲ್ಲ ಕವರ್ಗೆ ತುಂಬಿಡ್ತಾ ಇದ್ದೀನಿ. ಮತ್ತು ಚಟ್ನಿ ಪುಡಿ ಕೂಡ ರೆಡಿ ಮಾಡಿಕೊಂಡೆ. ಚಟ್ನಿ ಪುಡಿ ಇದ್ದರೆ ಅಟ್ಲೀಸ್ಟ್ ದೋಸೆಗೆ, ಚಪಾತಿಗೆ, ಎಮರ್ಜೆನ್ಸಿಗೆ ಏನಾದರೂ ಬೇಕಂದರೆ ಯೂಸ್ ಆಗುತ್ತೆ ಅಂತ ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಇಲ್ಲಿ ಒಂದು ಸ್ನ್ಯಾಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದೇ ಮಂಡಕ್ಕಿನ ಲೈಟಾಗಿ ಹುರಿದ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡು ಒಂದು 5 ಕಪ್ಪಷ್ಟು ಮಂಡಕ್ಕಿ ಹಾಕಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಈ ಬೆಲ್ಲನ ನಾವು ಪಾಕ ಮಾಡ್ಕೋಬೇಕು. ಡಬಲ್ ಪಾಕ ಮಾಡ್ಕೊತಾ ಇದ್ದೀನಿ. ನೀರಲ್ಲಿ ಹಾಕ್ಬಿಟ್ಟು ನಾವು ಈ ಥರ ರೋಲ್ ಮಾಡಿದ್ರೆ ಉಂಡೆ ಆಗಬೇಕಲ್ಲ, ಆ ಥರ ಅಷ್ಟು ಪಾಕ ಬರೋ ತನಕ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ನಾವು ಹುರಿದಿಟ್ಟಿರೋ ಮಂಡಕ್ಕಿನ ಇದರಲ್ಲಿ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಹಾಕೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಇನ್ನು ಲಾಸ್ಟಲ್ಲಿ ನಾವು ಹುರಿದಿಟ್ಟಿರೋ ಮಂಡಕ್ಕಿನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಬಿಸಿ ಇದ್ದಾಗಲೇ ನಮ್ಮ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಉಂಡೆ ಮಾಡ್ಕೋಬೇಕು. ಇದೇ ಮಂಡಕ್ಕಿ ಉಂಡೆ ಅಂತ ಹೇಳ್ತಾರಲ್ಲ ಆ ಥರ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾವು ನೈಟ್ ಪ್ರಿಪೇರ್ ಮಾಡಿದ್ದೀನಿ. ಆ ವೀಡಿಯೋಸ್ನ ತೊಗೊಂಡಿದ್ದೆ, ಆ ವೀಡಿಯೋಸ್ನ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಮಕ್ಕಳು ಎಷ್ಟು ದಿನದಿಂದ ಕೇಳ್ತಿದ್ರು ಇದೇನು ಸಿಂಪಲ್ ರೆಸಿಪಿ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಪ್ರಿಪೇರ್ ಮಾಡಿದೆ. ಸ್ವಲ್ಪ ಮಂಡಕ್ಕಿಯಲ್ಲೇ ಇಲ್ಲಿ ಒಂದು 10-15 ಏನೋ ಬಂತು, ಸಾಕು. ಮಕ್ಕಳು ಸ್ಕೂಲಿಂದ ಬಂದಾಗ ಕೇಳಿದಾಗ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಟೈಮ್ ಪಾಸ್ ಸ್ನ್ಯಾಕ್ಸ್. ಆಮೇಲೆ ಇಲ್ಲಿ ನಾನು ದೋಸೆನ ಹಾಕ್ತಾ ಇದ್ದೀನಿ. ನಮ್ಮ ಚಿಕ್ಕವಳನ್ನಂತೂ ಎಬ್ಬರಿಸಿದ್ದೀನಿ, ಬಂದು ಕುತ್ಕೊಂಡಿದ್ದಾಳೆ ಕಿಚನ್ ಕೌಂಟರ್ ಟಾಪ್ ಮೇಲೆ. ರೆಡಿ ಮಾಡಿಸ್ತೀನಿ ನಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ನೀನು ನನ್ನ ಬಾಕ್ಸ್ ಎಲ್ಲ ರೆಡಿ ಮಾಡು, ನೀನೆಲ್ಲ ಏನೇನು ಹಾಕ್ತೀಯ ನೋಡ್ತೀನಿ ಅಂತ ಹೇಳಿ ಕುತ್ಕೊಂಡು ನೋಡ್ತಾ ಇದ್ದಾಳೆ. ಸೊ ಅವಳಿಗೆ ಒಂದು ಬಾಕ್ಸಲ್ಲಿ ದೋಸೆ, ಒಂದು ಬಾಕ್ಸಲ್ಲಿ ಆಪಲ್ಲು ಮತ್ತು ಒಂದು ಬಾಕ್ಸಲ್ಲಿ ಚಟ್ನಿ ಪುಡಿ ಹಾಕಿದ್ದೀನಿ. ಸಾಂಬಾರು ಬೇಡ ಅಂದ್ಲು, ಸರಿ ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಅವಳಿಗೆ ತಿನ್ನೋಕ್ಕೆ ದೋಸೆ ಮತ್ತು ಅವರೆಕಾಯಿ ಸಾಂಬಾರನ್ನ ಹಾಕ್ಕೊಟ್ಟಿದ್ದೀನಿ. ಅವಳ ಬಾಕ್ಸ್ ಅಂತೂ ರೆಡಿ ಆಯಿತು. ಅವಳು ಬೆಳಗ್ಗೆ ಸ್ನ್ಯಾಕ್ಸು ಮತ್ತು ಮಧ್ಯಾಹ್ನ ಲಂಚು ಅಲ್ಲೇ ಇರ್ತಾಳೆ ಅವಳು, ಅದಕ್ಕೋಸ್ಕರ ಅವಳಿಗೆ 3 ಬಾಕ್ಸ್ ಹಾಕ್ಕೊಡ್ತೀನಿ. ಯೂಶ್ವಲಿ ಅವಳಿಗೆ 12:30ಗೆ ಮುಗ್ದೋಗುತ್ತೆ, ಬಟ್ ಅವಳನ್ನ ಬಸ್ಸಿಗೆ ಹಾಕಿದ್ದೀವಿ. ಬಸ್ಸು ಆಫ್ಟರ್ನೂನ್ ಇಲ್ಲ ಅವ್ರಿಗೆ, ಬರೋದೇ ಈವ್ನಿಂಗು, ಅದಕ್ಕೋಸ್ಕರ 2 ಬಾಕ್ಸಸ್ನ ಹಾಕ್ಕೊಡ್ತೀನಿ ಅವಳಿಗೆ. ಪಾಪ ಇವಳು ಬೇಗ ಎದ್ದು ರೆಡಿಯಾಗಿ ಹೋಗಬೇಕು, ಬೇಗನೆ ಬ್ರೇಕ್ಫಾಸ್ಟ್ ಮಾಡಬೇಕು, ಅಷ್ಟು ಚೆನ್ನಾಗಿ. ಬಟ್ ಈ ವಯಸ್ಸು ಅವಳು ಹೆಂಗೆ ಹೋಗ್ತಾಳೆ ಅನ್ನೋದು ಒಂದು ತುಂಬಾ ಟೆನ್ಷನ್ ಇತ್ತು ನಮಗೆ ಸ್ಕೂಲಿಗೆ ಜಾಯಿನ್ ಮಾಡಿಸಿದಾಗ. ರಿಯಲಿ ಸಖತ್ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಹೋಗ್ತಾಳೆ ನಮ್ಮ ಚಿಕ್ಕವಳಂತೂ. ಇಲ್ಲಿ ಬೆಂಡೆಕಾಯಿನ ನಾನು 2 ಸೈಡು ಕಟ್ ಮಾಡಿ ತೊಳೆದ್ಬಿಟ್ಟು ನಾನು ವಾಮ್ ವಾಟರಲ್ಲಿ ಹಾಕಿದ್ದೀನಿ. ಅದರಲ್ಲಿರೋ ಜೆಲ್ಲಿನ ಆ ವಾಟರ್ಗೆ ಹಾಕ್ಕೊಂಡು ನಮ್ಮ ಹಸ್ಬೆಂಡ್ ಕುಡಿತಾರೆ. ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದಾರೆ ಜ್ಯೂಸು, 3rd ಒನ್. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಡೈಲಿನೇ ಮಾಡ್ತಿದ್ವಿ ಜ್ಯೂಸ್ ಎಲ್ಲ, ಡೈಲಿ ಮಾಡಿಕೊಡ್ತಿದ್ದೆ. ಇವಾಗಂತೂ ಡೈಲಿ ಮಾಡಿಕೊಡೋದೇ ಇಲ್ಲ, ವೀಕ್ಲಿ 4 ಟೈಮ್ಸ್ ಆ ಥರ, ಅಂದರೆ ಡೇ ಬೈ ಡೇ ಮಾಡಿಕೊಡ್ತೀನಿ. ಜ್ಯೂಸಸ್ ಡೈಲಿ ಮಾಡಿಕೊಟ್ರು ಕುಡಿತಾರೆ, ಬಟ್ ಡೈಲಿ ಹೆಲ್ತ್ ಕಾನ್ಷಿಯಸ್ ಇರಬೇಕು, ಬಟ್ ಓವರಾಗಿದ್ರೂ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನಂತೂ ಡೇ ಬೈ ಡೇ ಮಾಡಿಕೊಡ್ತೀನಿ. ಇನ್ನು ಏನೇನೋ ಕ್ರಿಯೇಟ್ ಮಾಡ್ಕೊತಾ ಇರ್ತಾರೆ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ. ಅವ್ರು ಹೆಂಗೆ ಬೇಕೋ ತಿನ್ನಲಿ ಅಂತ ಹೇಳಿಬಿಟ್ಟು ನಾನೆಲ್ಲ ನನಗೆ ಹೆಂಗೆ ಬೇಕೋ ಹಂಗಿರ್ತೀನಿ, ಅವ್ರಿಗೆ ಹೆಂಗೆ ಬೇಕೋ ಹಂಗಿರ್ತಾರೆ. ಸೊ ಹಂಗೆ ಹೆಲ್ತ್ ಕಾನ್ಷಿಯಸ್ ಅಂತೂ ಚೆನ್ನಾಗೇ ಮೇಂಟೈನ್ ಮಾಡ್ತಾರೆ ನಮ್ಮ ಹಸ್ಬೆಂಡು ಕಂಪೇರ್ ಟು ಮೀ. ಮತ್ತು ನಾನಿನ್ನು ರೆಡಿ ಆಗಿಬಿಟ್ಟು ಇಲ್ಲಿ ನಮ್ಮ ದೊಡ್ಡೋಳಿಗೆ ನನಗೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ದೋಸೆನ ಹಾಕ್ಕೊತಾ ಇದ್ದೀವಿ. ದೋಸೆ ಚಪಾತಿ ಮಾಡಿದ ದಿನ ಅಂತೂ ರಿಯಲಿ ಸಕ್ಕ ಟೆನ್ಷನ್ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ದೋಸೆ ಚಪಾತಿಗೆಲ್ಲ ಟೈಮ್ ಬೇಕು, ರೈಸ್ ಐಟಮ್ಸ್ ಅಂದರೆ ಬೇಗ ಮಾಡಿಬಿಡ್ಬೋದು. ಏನು ಮಾಡೋದು, ಬಟ್ ರೈಸ್ ಐಟಮ್ಸ್ ಡೈಲಿ ತಿನ್ನೋಕೆ ಆಗೋದಿಲ್ವಲ್ಲ, ಹಾಗೆ. ಇನ್ನು ನಾನಂತೂ ರೆಡಿ ಆಗಿಬಿಟ್ಟು ಇಲ್ಲಿ ತಿಂತಾಯಿದ್ದೀನಿ. ಒಂದು ಕಡೆ ದೋಸೆ ಹಾಕ್ತಾಯಿದ್ದೀನಿ, ನಮ್ಮ ದೊಡ್ಡೋಳು ಕುತ್ಕೊಂಡು ತಿಂತಾ ಇದ್ದಾಳೆ, ಅವಳು ಕೂಡ ರೆಡಿ ಆಗಿದ್ದಾಳೆ. ಟೈಮ್ ಅಂತೂ ಬೇಗನೆ ಆಗಿಬಿಡುತ್ತೆ. ನನಗಂತೂ ಸ್ಕೂಲ್ಗೆ ನನಗೆ ವಾಕಬಲ್ ಡಿಸ್ಟೆನ್ಸ್ ಇದೆ, ಒಂದು 5 to 8 ಮಿನಿಟ್ಸಲ್ಲಿ ನಾನು ರೀಚ್ ಆಗ್ಬೋದು. ಅದರಿಂದ ನನಗೆ ಅಷ್ಟೊಂದು ಟೆನ್ಷನ್ ಇಲ್ಲ ಅಂತಂದರೆ ಸಕ್ಕ ಟೆನ್ಷನ್ ಇರ್ತಿತ್ತು. ನೋಡಿ ದೋಸೆ ಎಲ್ಲ ಆಯಿತು. ಮತ್ತು ನಮ್ಮ ಮನೇಲಿ ಎಲ್ಲರೂ ಕ್ರಿಸ್ಪಿ ದೋಸೆನೇ ಬೇಕು ಅಂತ ಕೇಳ್ತಾರೆ, ಅದೊಂದು ಪ್ರಾಬ್ಲಮ್ಮು. ನೋಡಿ ಫ್ರೆಂಡ್ಸ್, ನಮ್ಮ ಕ್ಲಾಸ್ ತೋರಿಸ್ತೀನಿ. ಫೈನಲಿ ಕ್ಲಾಸ್ಗಂತೂ ಬಂದ್ವಿ, ಯಾರು ಬಂದಿಲ್ಲ ಮಕ್ಕಳು, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ಇನ್ನು ಮಕ್ಕಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ 1 by 1. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.